ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆ 4 ಗಂಟೆಗೆ ಎದ್ದೀನಿ. ಮತ್ತು ವಿಡಿಯೋ ಚಾಲು ಮಾಡ್ಬೇಕಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಚಾಲು ಮಾಡೀನಿ ನಾನು. ಇವತ್ತಿನ ವಿಡಿಯೋ ಬಂದು ಬೆಂಡೆಕಾಯಿ ಚಟ್ನಿ ಮಾಡತ್ತೀನಿ ನಾನು ಇವತ್ತು. ಹಾಗೆ ರಾಜಗಿರಿ ಪಲ್ಯ, ಶೇಂಗಾ ಸಾಂಬಾರು ಈಗಾಗಲೇ ಮಾಡಿಟ್ಟೀನಿ. ಅದನ್ನು ರೆಸಿಪಿ ಹೇಳಿಲ್ಲ. ಇವಾಗ ಇದೇನೈತಿಲ್ಲ, ಇದಕ್ಕೂ 2 ಬೆಂಡೆಕಾಯಿ ಚಟ್ನಿ, 6ರಿಂದ 7 ತೊಗೊಂಡೀನಿ. 2 ಮೆಣಸಿನಕಾಯಿ, ಹಸಿರು ಮೆಣಸಿನ್ಕಾಯಿ ಹಂಗನ ಇದು ಗುಂಡದಾಗಿ ಹೆಚ್ಚಿಟ್ಕೊಂಡಿದ್ರು ಈರುಳ್ಳಿ, ಇದೊಂದು ಉದ್ದ ಹೆಚ್ಚಿಟ್ಕೊಂಡ್ರು ಈರುಳ್ಳಿ. ಇದೊಂದು ಏನೈತಿ ಪಲ್ಯಕ್ಕೆ ಹಾಕಬೇಕು, ಇದು ಏನೈತಿ ಬೆಂಡೆಕಾಯಿ ಚಟ್ನಿಗೆ. ಇವಾಗ ಇದನ್ನು ಹುರ್ಕೋಬೇಕು, ಅದಕ್ಕೊಂದು ಒಗ್ಗರಣೆ ಹಚ್ಚಬೇಕು. ಓಕೆನಾ? ಹಚ್ಚೋಣ. ಇವಾಗ ಬಂದ ಇದನ್ನು ಹುರ್ಕೋಬೇಕು. ಹಿಂಗೆ ಗ್ಯಾಸ್ ಹಚ್ಕೊಂಡು ಹುರ್ಕೋಣ. ಇದಕ್ಕೀಗ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಡ್ಬೇಕು. ಈ ಥರ ಹುರ್ಕೋಬೇಕು. ಅದನ್ನು ಇದ್ರ ನಾರು ಬಿಟ್ಕೋತನ ಹುರ್ಕೋಬೇಕು. ಇದನ್ನು ಈ ಥರ ಹುರ್ಕೊಂಡಿಂದ ಈ ಥರ ಎಲ್ಲ ಬಿಡಬೇಕಿದೆ. ಇವಾಗ ಇದ್ಬಿಟ್ಟದೆ ಈಗ ಇವನ್ನ ಉಳ್ಳಾಗಡ್ಡಿ ಹುರ್ಕೋಬೇಕ್ರಿ. ಅದಕ್ಕೊಂಚೂರು ಎಣ್ಣೆ ಹಾಕೋಬೇಕಾ. ಒಂದು 2 ಮೆಣಸಿನ್ಕಾಯಿ ಮುರಿದು ಹಾಕೋಬೇಕು. ಇವಾಗ ಇದನ್ನು ಹುರ್ಕೊಂಡೆ ನಾನು. ಇದನ್ನು ಇದಕ್ಕೆ ಹಾಕೋಬೇಕು. ಇದಕ್ಕೆ ಇವಾಗ ಒಂದು ಅರ್ಧ ಚಮಚೆ ಉಪ್ಪು ಹಾಕ್ಕೋಬೇಕು. 1 ಚಮಚೆ ಜೀರಿಗೆ. ಹಂಗೆ ಇದನ್ನು ಕುಟ್ಟಿಬಿಡಬೇಕು. ನಾನಿವಾಗ ಗೊಂಜಾಳ ರೊಟ್ಟಿ ಮಾಡತ್ತೀನಿ. ಹಂಗೆ ಅದಕ್ಕೆ ನೀರು ಕಾಶಿ ಹಾಕ್ಕೋಬೇಕು, ಹಂಗೆ ಹಾಕ್ಕೋಬಾರ್ದು. ಮಿದುವಾಗಿತ್ತಂದ್ರೆ ಹಂಗೂ ಮಾಡ್ಬೋದು, ಅದು ನಿಮ್ಮ ಇಷ್ಟ. ನಾನು ಈ ಥರನ 2 ರೊಟ್ಟಿ ಮಾಡತ್ತೀನಿ ಇವತ್ತು ನಾನು ರೊಟ್ಟಿ ಮಾಡೋದು 2 ಗೊಂಜಾಳ ರೊಟ್ಟಿ ಮಾಡತ್ತೀನಿ. ಆಗಲೇ ಮಾಡಿಟ್ಕೊಂಡಿನಿ ಒಂದು ತೊಡೆ. ಈ ಥರ ಬಡದ ರೊಟ್ಟಿ ಮಾಡಬೇಕು ನೋಡಿ. ಹಿಂಗೆ ಕಟ್ಕೋಬೇಕು. ಇನ್ನು ಬಡದ ರೊಟ್ಟಿನ ಮಾಡಬೇಕು, ಲಟ್ಟಿಸಬಾರ್ದು. ಚಲೋ ಅನ್ಸಂಗಿಲ್ಲ, ಟೇಸ್ಟಿನೂ ಬರೋಂಗಿಲ್ಲ. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು 2ನೇ ರೊಟ್ಟಿ. ಈ ಥರ ಮಾಡ್ಕೊಂಡಿನ ಈಗ ಹಿಂಗೆ ಹಾಕ್ಕೊಂಡ್ಬಿಡ್ಬೇಕು. ನನ್ನ ಕೈಲೇನೆ ಹಚ್ತಾನೆ ನೀರು. ನಾ ಯಾವುದು ಅರ್ಬಿ ಆಗಲಿ ಏನಾಗಲಿ ಬಳಸಂಗಿಲ್ಲ, ಕೈಲೇನೆ ನೀರು ಹಚ್ಕೊಂಡು ರೊಟ್ಟಿ ಬಡಿತಾನೆ. ಈ ಥರ ಇದನ್ನು ಹೊಳಸಿ ಹಾಕ್ಕೊಂಡ್ಬಿಡ್ಬೇಕು. ಇವಾಗ ಇದಾಯ್ತು. ಇದನ್ನು ತೆಗೆದುಬಿಟ್ಟು ಒಂದೊಂದು ರಾಜಗಿರಿ ಪಲ್ಯ ಮಾಡಬೇಕು. ನಾನಿಲ್ಲಿ ಕಡಾಂಗಿ ಇಟ್ಕೋತೀನಿ. ಇದೊಂದು ಪಲ್ಯ ಮಾಡತ್ತೀನಿ ನಾನು. ಆಗ್ಲೇ ತೊಳೆದು ಇಟ್ಕೊಂಡನಿ. ಇದಕ್ಕೆ ಬೇಕಾಗಿದ್ದು 1 ಈರುಳ್ಳಿ, ಹಂಗೆ 4 ಮೆಣಸಿನ್ಕಾಯಿ. ನಾನು ಇವಾಗ ಇದಕ್ಕೆ ಎಣ್ಣೆ ಹಾಕಿ ಇಟ್ಕೊಂಡನಿ. ಇಷ್ಟು ಎಣ್ಣೆ ಹಾಕ್ಕೊಂಡನಿ. 3ರಿಂದ 4
4 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಇದಕ್ಕೆ ಈಗ 1 ಸ್ಪೂನ್ ಜೀರಿಗೆ, ಈಗ ಬೆಳ್ಳುಳ್ಳಿ ಹಾಕತ್ತೇನೆ ನಾನು. ಇದು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು. ಇದು ಈರುಳ್ಳಿ ಒಂದು. ಇದನ್ನ ಇವಾಗ ಹಾಕ್ಕೋಬೇಕು. ಗ್ಯಾಸ್ ಫಾಸ್ಟ್ ಇಟ್ಟು ಹಾಕೋಬೇಕು ಇವಾಗ. ಇದನ್ನ ಇವಾಗ ತಿರುಗಬೇಕಂದ್ರೆ ಒಂದು ರೌಂಡ್ ತಿರುಗ್ಕೋಬೇಕು. ಹಂಗನ ನಾವು ನೀರು ಹಚ್ಚಲಾರ್ದನ ಪಲ್ಯ ಮಾಡ್ಬೇಕಂದ್ರೆ ನಾವು ಉಪ್ಪು ಹಾಕಬಾರ್ದು. ಈಗ ನೀರೆಲ್ಲ ಹಿಂಗೋವರೆಗೆ ಉಪ್ಪು ಹಾಕಬಾರ್ದು. ನೋಡಿ ಈ ಥರ ಉಪ್ಪು ಹಾಕಿದ್ರೆ ನೀರು ಬಿಡ್ತೈತಿ, ಉಪ್ಪು ಹಾಕ್ಲಾರ್ದೂ ನೀರು ಬಿಡ್ತೈತಿ. ನೀರು ಹಚ್ಚೋವರೆಗೆ ನಾವು ಉಪ್ಪು ಹಾಕೋಬಾರ್ದು. ಉಪ್ಪು ಹಾಕಿದ್ರೆ ತೀರಾ ಉಪ್ಪಿನ ನೀರು ಜಾಸ್ತಿ ಬಿಟ್ಬಿಡ್ತೈತಿ. ಅದಕ್ಕೆ ನೀರು ಹಾಕೋಬಾರ್ದು, ಉಪ್ಪು ಹಾಕೋಬಾರ್ದು. ನಾನು ಅದಾಗುವವರೆಗೂ ನಾನು ಇದನ್ನು ಕುಟ್ಕೋತೀನಿ. ಆಗ ಕುಟ್ಕೊಂಡಿಲ್ಲ. ಇದಕ್ಕೆ ಒಂದಿಷ್ಟು ಬೆಳ್ಳುಳ್ಳಿ, ಒಂದಿಷ್ಟು ಕೊತ್ತಂಬರಿ ಹಾಕ್ಕೋಬೇಕು. ಹಾಕ್ಕೊಂಡು ಕುಟ್ಕೊಂಡ್ರೆ ಇದು ಬೆಂಡೆಕಾಯಿ ಚಟ್ನಿ ರೆಡಿ ಆಗ್ತೈತಿ. ನಾನು ಇವಾಗ ಕುಟ್ತೀನಿ ಇದನ್ನು. ನೋಡಿರಿ ಈ ಥರ ಇದು ಇವಾಗ ಆಯ್ತು. ಇದನ್ನ ಒಂದು ಬೌಲಿಗೆ ತೆಗಿಯೋಣ. ಹಂಗೆ ಅದಕ್ಕೆ ಉಪ್ಪು ಹಾಕ್ಕೋಬೇಕೀಗ. ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕತ್ತೇನೆ. ಹಾಕ್ಕೊಂಡ್ರಪ್ಪ ತಿರುಗಾಡ್ಕೊಂಡು ಬಿಡ್ಬೇಕು. ಇದನ್ನ ನಾವು ಹಂಗೆ ಬಿಟ್ಟರೆ ನೀರು ಬಿಟ್ಬಿಡ್ಬೇಕು. ಇಷ್ಟು ಮಾಡಿಬಿಟ್ರೆ ನೀರು ಬಿಡೋಂಗಿಲ್ಲ. ಇದು ನೀರು ಬಿಡಬಾರ್ದಂದ್ರೆ ಉಪ್ಪು ಹಾಕಿದ್ರಪ್ಪ ತಳಗೆ ಇಳಿಸ್ಬಿಡೋದು. ಇಷ್ಟು ಮಾಡ್ಕೊಂಡ್ಬಿಟ್ರೆ ನೀರು ಬಿಡಲಾರ್ದ ಒಣ ಪಲ್ಲಿ ರೆಡಿ ಆಗ್ತೈತಿ. ಇದು ಈ ಥರ ಆಗ್ತೈತಿ ನೋಡಿರಿ. ಇದು ಒಂಥರ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಇನ್ನು ಅಡುಗೆ ಎಲ್ಲ ಒಂದಾಯಿತು. ಇನ್ನು ತಟ್ಟೆಗೆ ಹಚ್ಕೋಣ. ಇದು ಒಂದು ಪಲ್ಯ ಹಚ್ತಾ ಇದ್ದೀನಿ ನಾನು. ಆಗಲೇ ಮಾಡ್ಕೊಂಡಿರೋ ಬೆಂಡೆಕಾಯಿ ಚಟ್ನಿ. ನಾನು ಇದಕ್ಕೆ ಯಾವುದೇ ಆದ ಶೇಂಗಾ ಆಗಲಿ ಏನಾಗಲಿ ಬಳಸಿಲ್ಲ. ಉಳ್ಳಾಗಡ್ಡಿ ಅದು ಅಷ್ಟ ಬಳಸೀನಿ. ಇದು ಗೊಂಜಾಳ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಬೆಂಡೆಕಾಯಿ ಚಟ್ನಿ ಜೊತೆ ಉಪ್ಪಿನಕಾಯಿ ಬೇಕು. ಉಪ್ಪಿನಕಾಯಿ ಇಲ್ಲದ ಊಟನೇ ಇಲ್ಲ. ಅನ್ನಕ್ಕೊಂದು ಸಾಂಬಾರು. ಇವತ್ತಿನ ಊಟ ನಂದು ಇದಾಗಿದೆ. ಇವಾಗ ಒಂದು ಸ್ಮೂತಿ ಮಾಡ್ಕೋತೀನಿ ನನಗೆ. ಓಕೆ, ಇಷ್ಟನಾ ಇದು?